HR ಚಾನೆಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ತಾವು ಈಗಾಗಲೇ ನೋಡಿರುವಂತೆ ಅನೇಕ ವಿಡಿಯೋಗಳಲ್ಲಿ ಹಾಗೂ ಹೊಸ ಹಾಗೂ ಪ್ರಸಕ್ತ ವಿಷಯಗಳ ಮೇಲೆ ಇಂದು ನಾನು ತಮ್ಮ ಮುಂದೆ ನೀರಿನಲ್ಲಿ ವಾಹನ ಮುಳುಗಿದರೂ ವಿಮೆ ಸಿಗುತ್ತೆ ಎಂಬ ವಿಷಯದ ಮೇಲೆ ನನಗೆ ತಿಳಿದಂತೆ ಕೆಲವೊಂದು ವಿಷಯಗಳನ್ನು ತಮ್ಮ ಅವಗಾಹನೆಗೆ ತರುವ ಒಂದು ಚಿಕ್ಕ ಪ್ರಯತ್ನ ನಾನು ಮಾಡಿದ್ದೇನೆ. ಕಳೆದ 10-15 ದಿನಗಳಲ್ಲಿ ಬೆಂಗಳೂರಿನ ಸಮಸ್ತ ನಾಗರಿಕರು ಮಳೆಯ ಅವಾಂತರದಿಂದ ಹಾಗೂ ವರುಣನ ಆರ್ಭಟದಿಂದ ತತ್ತರಿಸಿ ಹೋಗಿದ್ದಾರೆ ಗೊತ್ತಿದೆ. ಇದರಿಂದ ಅನೇಕ ನೂರಾರು ವಾಹನಗಳು ಅನೇಕ ಕಡೆ ಮುಳುಗಿ ಮಾಲೀಕರಿಗೆ ಮುಂದೆ ಏನಾಗುತ್ತದೋ, ಇನ್ಶೂರೆನ್ಸ್ ಸಿಗುತ್ತೋ ಇಲ್ಲವೋ ಎಂಬ ಆತಂಕ ಮತ್ತು ಭಯ ಆಗಿರೋದು ಸಾಮಾನ್ಯ. ಮಳೆ ನೀರಿನಲ್ಲಿ ಮುಳುಗಿದ ಕಾರು ಅಥವಾ ವಾಹನಕ್ಕೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಪಡೆದಿದ್ದರೆ ಮಾತ್ರ ಕ್ಲೇಮು ಲಭಿಸುತ್ತದೆ. ಅಂದರೆ ಫಸ್ಟ್ ಪಾರ್ಟಿ ಆಗಿದ್ದರಷ್ಟೇ ಕ್ಲೇಮ್ ಹಣ ಬರುತ್ತದೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಪಡೆದಿದ್ದರೆ ನೀರಿನಲ್ಲಿ ಮುಳುಗಿದ ವಾಹನಕ್ಕೆ ಕ್ಲೇಮು ಸಿಗುವುದಿಲ್ಲ ಮತ್ತು ದೊರೆಯುವುದಿಲ್ಲ. ಪ್ರಕೃತಿ ವಿಕೋಪದ ಅಡಿಯಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತದೆ. ಇದಕ್ಕೆ FIR ಅಥವಾ ಪೊಲೀಸರ ದೂರಿನ ಪ್ರತಿ ಬೇಕಾಗಿಲ್ಲ ಎಂದು ತಜ್ಞರು ಹೇಳುತ್ತಾರೆ. ಇನ್ನು ಅತಿ ಸರಳವಾಗಿ ಇನ್ಶೂರೆನ್ಸ್ ಕ್ಲೇಮ್ ಆಗಿರುತ್ತದೆ. ಅಪಾರ್ಟ್ಮೆಂಟು ಅಥವಾ ರಸ್ತೆಯಲ್ಲಿ ವಾಹನಗಳಲ್ಲಿ ನೀರು ತುಂಬಿರುವ ಫೋಟೋಗಳನ್ನು ತೆಗೆದಿಟ್ಟುಕೊಳ್ಳಬೇಕು. ಇನ್ಶೂರೆನ್ಸ್ ಡಿಕ್ಲೇರ್ಡ್ ವ್ಯಾಲ್ಯೂ, ನೀವು ಪಾಲಿಸಿ ತೆಗೆದುಕೊಳ್ಳುವಾಗ ಏನು ಮಾಡುತ್ತೀರೋ ಅದರ ಮೇಲೆ ಮಾತ್ರ ಕ್ಲೇಮ್ ದೊರೆಯುತ್ತದೆ. ಪ್ರವಾಹವನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೆಯದಾಗಿ ಎ ವರ್ಗ ಎಂದರೆ ಫ್ಲೋರ್ ಲೆವೆಲ್, ಬಿ ವರ್ಗ ಎಂದರೆ ಸೀಟ್ ಲೆವೆಲ್, ಸಿ ಲೆವೆಲ್ ಎಂದರೆ ಡ್ಯಾಶ್ಬೋರ್ಡ್ ಲೆವೆಲ್ ಆಗಿರುತ್ತದೆ. ಇದು ಎಲ್ಲರೂ ತಿಳಿದುಕೊಳ್ಳುವುದು ತುಂಬಾ ಅವಶ್ಯವಾಗಿದೆ. ಡ್ಯಾಶ್ಬೋರ್ಡ್ ಲೆವೆಲ್ ನೀರು ನಿಂತಿದ್ದಾಗ ಇಗ್ನಿಷನ್ ಆನ್ ಮಾಡಬಾರದು. ಇಂತಹ ಸಮಯದಲ್ಲಿ ನೀವೇನಾದರೂ ಆನ್ ಮಾಡಿದರೆ ಇಂಜಿನ್ ಡ್ಯಾಮೇಜ್ ಆಗುವುದರ ಜೊತೆಗೆ ಇಲೆಕ್ಟ್ರಾನಿಕ್ಸ್ ಉಪಕರಣಗಳು ಕೂಡ ಹಾಳಾಗಿ ಹೋಗುತ್ತದೆ ಹಾಗೂ ಹಾಳಾಗುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ. ಹೀಗಾಗಿ ಇಂತಹ ಸಮಯದಲ್ಲಿ ಟೋ ಮಾಡಿಸಿಕೊಂಡು ಹೋಗಿ ಶೋರೂಮ್ಗೆ ಅಥವಾ ನಿಮ್ಮ ರಿಪೇರರ್ ಎಲ್ಲಿ ಇರುತ್ತಾರೋ ಅಲ್ಲಿ ಕೊಂಡೊಯ್ದು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುವುದು ಸೂಕ್ತವಾಗಿರುತ್ತದೆ. ಕೆಳಗಡೆ ಈ ತರ ಕ್ಲೇಮ್ ಬಂದಾಗ ಈ ಮುಂದಿನ ಕೆಲವೊಂದು ಅಂಶಗಳನ್ನು ನೀವು ಪಾಲಿಸುವುದು ಸೂಕ್ತ. ನೀರಿನಲ್ಲಿ ಮುಳುಗಿದ ಕಾರು ಅಥವಾ ವಾಹನದ ಇಗ್ನಿಷನ್ ಕೀ ಆನ್ ಮಾಡಬೇಡಿ. ಇಗ್ನಿಷನ್ ಕೀ ಆನ್ ಮಾಡಿದರೆ ಇಂಜಿನ್ ಡ್ಯಾಮೇಜ್ ಆಗಿ ಇನ್ಶೂರೆನ್ಸ್ ಕ್ಲೇಮ್ ಆಗುವುದು ಕಷ್ಟವಾಗುತ್ತದೆ. ನಿಮ್ಮ ಕಾರು ವಾಹನದ ಮುಳುಗಡೆಯಾಗಿರುವ ಫೋಟೋ, ವಿಡಿಯೋ ತೆಗೆದು ಇನ್ಶೂರೆನ್ಸ್ ಕಂಪನಿಗೆ ಇತರ ವಿವರಗಳೊಂದಿಗೆ ಹಾಗೂ ಕ್ಲೇಮ್ ಫಾರ್ಮ್ನೊಂದಿಗೆ ಶೀಘ್ರವಾಗಿ ಅದನ್ನು ನೀಡಿ. ಇನ್ಶೂರೆನ್ಸ್ ಕಂಪನಿಯವರು ಇದರ ಜೊತೆಗೆ ಹೇಳುವ, ಸೂಚಿಸುವ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಥವಾ ಪಾಲಿಸಿ ಕಂಡೀಷನ್ಸ್ ಅಂತ ಏನ್ ಹೇಳಿರುತ್ತಾರೋ ಅವೆಲ್ಲವನ್ನು ಚಾಚೂ ತಪ್ಪದೆ ತಿಳಿದುಕೊಂಡು ಪಾಲಿಸಿ. ನೀರಲ್ಲಿ ಮುಳುಗಿದ ಕಾರು ವಾಹನಗಳನ್ನು ಟೋ ಮಾಡಿಸಿಕೊಂಡು ಹೋಗಿ ಶೋರೂಮ್ಗೆ ಅಥವಾ ಗ್ಯಾರೇಜ್ಗೆ ಬಿಟ್ಟು ಮುಂದಿನ ಕ್ರಮವನ್ನು ಕೈಗೊಳ್ಳಿ. ಈ ರೀತಿ ಮಾಡುವ ಮೂಲಕ ನಿಮಗೆ ನಷ್ಟವಾದದ್ದನ್ನು ನೀವು ಭರಿಸಲು ಸಾಧ್ಯವಾಗುತ್ತದೆ ಹಾಗೂ ಇನ್ಶೂರೆನ್ಸ್ ಕಂಪನಿಯಿಂದ ತಮಗೆ ಸಹಾಯವಾಗಿ ಇಂತಹ ನಷ್ಟವನ್ನು ನೀವು ತೂಗಿಸಿಕೊಳ್ಳಲು ಸಹಾಯವಾಗುತ್ತದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳು ಹಾಗೂ ತಿಳುವಳಿಕೆ ಬೇಕಾಗಿದ್ದಲ್ಲಿ ನಿಮ್ಮ ಅತ್ಯಂತ ಸಮೀಪದ ಇನ್ಶೂರೆನ್ಸ್ ಕಂಪನಿ ಅಥವಾ ನೀವು ಎಲ್ಲಿ ನಿಮ್ಮ ವಾಹನವನ್ನು ವಿಮೆ ಮಾಡಿಸಿದ್ದೀರೋ ಆ ಬ್ರಾಂಚ್ ಆಫೀಸ್ನಲ್ಲಿ ಅಥವಾ ಆನ್ಲೈನ್ ನಲ್ಲಿ ನೀವು ಇನ್ಶೂರೆನ್ಸ್ ಮಾಡಿದ್ದರೆ ಆ ಆನ್ಲೈನ್ ಕಂಪನಿಯ ಸಂಬಂಧಿಸಿದ ಅಧಿಕಾರಿಗಳನ್ನು ಆನ್ಲೈನ್ ಮೂಲಕ ಕ್ಲೇಮ್ ಸೆಕ್ಷನ್ ನಲ್ಲಿ ವಿಚಾರಿಸಿ, ಅಥವಾ ನಿಮ್ಮ ಸಮೀಪದ ಕಾರ್ ಡೀಲರ್, ನೀವು ಎಲ್ಲಿ ಕಾರನ್ನು ತೆಗೆದುಕೊಂಡಿದ್ದೀರೋ ಅಲ್ಲಿ ವಿಚಾರಿಸಿ ಹೆಚ್ಚಿನ ವಿವರಗಳನ್ನು ಪಡೆದುಕೊಂಡು ಎಲ್ಲ ದಾಖಲೆಗಳನ್ನು ಸರಿದೂಗಿಸಿಕೊಂಡು ಶೀಘ್ರವಾಗಿ ನಿಮ್ಮ ಇನ್ಶೂರೆನ್ಸ್ ಕ್ಲೇಮ್ ಸಬ್ಮಿಟ್ ಮಾಡಿ ನಿಮ್ಮ ನಷ್ಟವನ್ನು ಭರಿಸಿಕೊಳ್ಳುವುದು ಸೂಕ್ತ. ಮಿತ್ರರೇ, ನನಗೆ ತಿಳಿದಂತೆ ಅಥವಾ ಕೇಳಿದಂತೆ ವಿಷಯವನ್ನು ಸಾರ್ವಜನಿಕರ ಅವಗಾಹನೆಗಾಗಿ ಹಾಗೂ ತಿಳುವಳಿಕೆಗಾಗಿ ತಿಳಿಸುವ ಒಂದು ಪುಟ್ಟ ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದೇನೆ. ಈ ವಿಷಯ ತಮಗೆ ಇಷ್ಟವಾದಲ್ಲಿ ಹಾಗೂ ಉಪಯೋಗ ಎನಿಸಿದಲ್ಲಿ
ಲೈಕ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೂ ನೀವು ನಮ್ಮ HR ರಿಸೋನೆನ್ಸ್ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಹಾಗೂ ಮುಂದೆ ಬರುವ ಅನೇಕ ಉಪಯುಕ್ತ ವಿಷಯಗಳನ್ನು ತಪ್ಪದೆ ನೋಡಿ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಧನ್ಯವಾದಗಳು.